ಬಿಸಿಲಿನ ಪುಟ್ಟ ಕಾಡಿನಲ್ಲಿ ಪ್ರಸಿದ್ಧ ಗಾಯಕನಾಗಲು ಬಯಸುವ ನರಿಯೊಂದು ವಾಸಿಸುತ್ತಿತ್ತು. ಆದರೆ ಒಂದು ಸಣ್ಣ ಸಮಸ್ಯೆ ಇತ್ತು. ನರಿಗೆ ಹಾಡಲು ಬರುತ್ತಿರಲಿಲ್ಲ. ಇಲ್ಲವೇ ಇಲ್ಲ. ಪ್ರತಿದಿನ ಬೆಳಿಗ್ಗೆ ಅದು ಮರದ ಬುಡದಲ್ಲಿ ನಿಂತು ಜೋರಾಗಿ ಹಾಡುತ್ತಿತ್ತು. ಅವರ ಹಾಡನ್ನು ಕೇಳಿದ ನಂತರವೂ ಪಕ್ಷಿಗಳು ಮರಗಳಿಂದ ಬಿದ್ದವು. ಅಳಿಲುಗಳು ತಮ್ಮ ಆಹಾರವನ್ನು ಬೀಳಿಸಿದವು. ಒಂದು ಕರಡಿ ತನ್ನ ಕಿವಿಗಳನ್ನು ಕೂಡ ಮುಚ್ಚಿಕೊಂಡಿತು. ಒಂದು ದಿನ ನರಿ ಕೋಳಿ ಸುಂದರವಾಗಿ ಕೂಗುವುದನ್ನು ಕೇಳಿತು. ಕಾಕೆಡುಡಲ್ಡು. ಪ್ರಾಣಿಗಳು ಸಂತೋಷಪಟ್ಟು ಕೈ ಚಪ್ಪಾಳೆ ತಟ್ಟಿದವು. ನರಿಗೆ ಅಸೂಯೆಯಾಯಿತು. ಅದು ಕೂಗಿತು, ನಾನು ಹುಂಜದ ವೇಷ ಧರಿಸಿ ಕೃಷಿ ಪ್ರತಿಭಾ ಪ್ರದರ್ಶನಕ್ಕೆ ನುಸುಳುತ್ತೇನೆ. ಅದು ಕೆಂಪು ಗರಿಗಳನ್ನು ಧರಿಸಿಕೊಂಡು ಕೊಟ್ಟಿಗೆಯೊಳಗೆ ಧಾವಿಸಿತು. ತನ್ನ ಸರದಿ ಬಂದಾಗ ನರಿ ವೇದಿಕೆಯ ಮೇಲೆ ಹಾರಿ ಜೋರಾಗಿ ಕೂಗಿತು. ಎಲ್ಲಾ ಪ್ರಾಣಿಗಳ ಮೌನ. ನಂತರ ಒಂದು ಪುಟ್ಟ ಕೋಳಿ ಮರಿ ಪಿಸುಗುಟ್ಟಿತು. ಅದು ನಾನು ನೋಡಿದ ವಿಚಿತ್ರ ಕೋಳಿ. ನರಿ ಕೆಂಪಾಯಿತು. ಅದು ವೇದಿಕೆಯಿಂದ ಚಂದ್ರನ ಮೇಲೆ ನಡೆಯಲು ಪ್ರಯತ್ನಿಸಿತು. ಆದರೆ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಜಾರಿ ಹುಲ್ಲಿನ ಬಣವೆಯೊಳಗೆ ಬಿದ್ದಿತು. ಎಲ್ಲಾ ಪ್ರಾಣಿಗಳು ಜೋರಾಗಿ ನಗಲು ಪ್ರಾರಂಭಿಸಿದವು. ನರಿ ಕೂಡ. ಆ ದಿನದ ನಂತರ ನರಿ ಕಾಡಿನ ಅತ್ಯಂತ ತಮಾಷೆಯ ಕತೆಗಾರವಾಯಿತು, ಧ್ವನಿ ಪರಿಣಾಮಗಳೊಂದಿಗೆ. ಮತ್ತು ಅಂತಿಮವಾಗಿ ಪ್ರಸಿದ್ಧರಾದರು. ಅದು ಕಲಿತಿತು, ನೀವಾಗಿರಿ, ನೀವು ಹೇಗಿದ್ದೀರೋ ಹಾಗೆಯೇ ನೀವು ವಿಶೇಷರು.